ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಸುದ್ದಿ ಅಥವಾ ಗೋಲ್ಡನ್ ಆಪರ್ಚುನಿಟಿಯ ಬಗ್ಗೆ ಏನಿದೆ, ಗೋಲ್ಡನ್ ಒಂದು ಆಪರ್ಚುನಿಟಿ ಏನಿದೆ ಅದರ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದೆ. ಅದೇನಂತ ನೀವು ಯೋಚನೆ ಮಾಡ್ತಾ ಇರೋದು, ನೀವು ಸರಿಯಾದ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡಿಕೊಂಡ್ರೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಿಮ್ಮ ಬದುಕು ಬಂಗಾರ ಆಗುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಈ ಒಂದು ಅವಕಾಶವನ್ನು ಕೊಡ್ತಾ ಇದೆ. ಅದು ಯಾವುದೋ ಒಂದು ಪ್ರೈವೇಟ್ ಕಂಪನಿನೋ ಅಥವಾ ಇನ್ನೂ ಯಾರೋ ಒಬ್ಬರು ಅಲ್ಲ, ಕೊಡ್ತಿರುವಂಥದ್ದು ಸರ್ಕಾರ. ನೀವು ಈ ಒಂದು ಯೋಜನೆಗಳನ್ನು, ಈ ಒಂದು ಅವರು ಕೊಡ್ತಿರುವಂಥ ಒಂದು ಯೋಜನೆಯ ಒಂದು ಉಪಯೋಗಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿಮ್ಮ ಜೀವನವನ್ನು ನೀವು ಹೊಸದಾಗಿ ಖುಷಿಯಿಂದ ಶುರು ಮಾಡಬಹುದು. ನೀವು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಟ್ಯಾಕ್ಸಿ ಕಾರನ್ನು ತಗೋಬೇಕು ಅಂದ್ಕೊಂಡಿದ್ರೆ ಇದಕ್ಕೆಲ್ಲದಕ್ಕೂ ಕೂಡ ನಿಮಗೆ ಸರ್ಕಾರನೇ ಹಣ ಕೊಡ್ತಾ ಇದ್ದಾರೆ. ಜೊತೆಗೆ ನೀವೇನಾದರೂ ನಿಮ್ಮ ಒಂದು ಸ್ವಂತ ಜಮೀನು ಬೇಕು, ನನಗೆ ಕೃಷಿ ಭೂಮಿ ಬೇಕಂತ ಅಂದ್ಕೊಂಡಿದ್ರು ಕೂಡ ಅದನ್ನು ತಗೊಳ್ಳೋಕ್ಕೆ ಕೂಡ ಸರ್ಕಾರನೇ ಹಣ ಕೊಡುತ್ತೆ. ಹಾಗಾದರೆ ಯಾವ ಒಂದು ಯೋಜನೆಗಳದು ಇಷ್ಟೆಲ್ಲ ಹಣ ಕೊಡ್ತಾ ಇದೆ ನಮಗೆ ಅಂತಂದರೆ, ಯಾವ ಯೋಜನೆ, ಅದನ್ನು ನಾವು ಹೇಗೆ ತಗೋಬೇಕು, ಅದಕ್ಕೆ ಏಕೆ ಒಂದು ಅರ್ಜಿಯನ್ನು ಹಾಕಬೇಕು, ಏನು ಸೌಲಭ್ಯ ಸಿಗುತ್ತೆ, ಎಷ್ಟು ಹಣ ಕೊಡ್ತಾರೆ ನಮಗೆ, ಮುಖ್ಯವಾಗಿ ಹಣ ಕೊಡಬೇಕಂದ್ರೆ ನಮಗೆ ಏನೆಲ್ಲ ಅರ್ಹತೆ ಇರಬೇಕು, ಯಾವ ಒಂದು ದಾಖಲೆಗಳನ್ನು ಸಲ್ಲಿಸಬೇಕು, ಹೀಗಂತ ಒಂದು ಕ್ವಶನ್ ಇರುತ್ತೆ ನಿಮ್ಮಲ್ಲಿ. ಅದನ್ನು ಎಲ್ಲವನ್ನು ಕೂಡ ಇವತ್ತು ತಿಳ್ಕೊಳ್ತಾ ಹೋಗೋಣ. ಸರ್ಕಾರ ಜನರ ಒಂದು ಅಭಿವೃದ್ಧಿಗಾಗಿ, ಬಡವರು ಕೂಡ ತುಂಬ ಒಳ್ಳೆಯ ಒಂದು ಜೀವನವನ್ನು ಮಾಡಬೇಕು, ಅವರ ಒಂದು ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋ ಒಂದು ನಿರ್ಧಾರದಲ್ಲಿ ಕೆಲವೊಂದು ಯೋಜನೆಗಳನ್ನು ತಂದಿದೆ ಈ ಬಾರಿ. ಮೊದಲಿಂದ ಇದ್ದರೂ ಕೂಡ ಈ ಬಾರಿ ಒಂದು ಸ್ವಲ್ಪ ವಿಶೇಷವಾಗಿ ತಂದಿರುವಂಥದ್ದು, ಮತ್ತು ಈಗ ಅಪ್ಲೈ ಮಾಡೋಕ್ಕೆ ಸಮಯ ಬಂದಿರುವಂಥದ್ದು. ಕೆಲವೊಂದು ಯೋಜನೆಗಳಿದೆ, ಆ ಯೋಜನೆಗಳಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ನೀವು ಅಪ್ಲೈ ಮಾಡೋಕ್ಕೆ. ಹಾಗಾದರೆ ಯಾವ ಯೋಜನೆಗಳದು, ಎಷ್ಟು ಅಮೌಂಟನ್ನು ಕೊಡ್ತಾರೆ, ನಾವು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿಯಲ್ಲಿ, ಅದಕ್ಕೆ ಏನೇನು ಬೇಕು, ನಮಗೆ ಒಂದು ಪ್ರೂಫ್ಗಳು, ID ಪ್ರೂಫ್ ಏನೇನು ಬೇಕು ಅಂದರೆ ಎಲ್ಲದೂ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಒಂದು ಯೋಜನೆಯ ಉದ್ದೇಶ ಏನಪ್ಪ ಅಂತಂದರೆ, ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡೋಕ್ಕೆ ಮತ್ತು ಅಭಿವೃದ್ಧಿಪಡಿಸೋಕ್ಕೆ ಆರ್ಥಿಕ ನೆರವನ್ನು ನೀಡುವಂಥದ್ದು. ಅದರ ಜೊತೆಗೆ ತರಬೇತಿ ಮತ್ತು ಮಾರ್ಗದರ್ಶನ ಕೂಡ ಕೊಡುವಂಥದ್ದು. ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳು ಏನಿದೆ ಆ ಉದ್ಯಮಗಳನ್ನು ಮತ್ತು ಅದರ ಜೊತೆಗೆ ಸ್ವಯಂ ಉದ್ಯೋಗ ಘಟಕಗಳನ್ನು ಸ್ಥಾಪನೆ ಮಾಡೋಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಹಾಗಾದರೆ ಈ ಯೋಜನೆ ಏನಿದೆ, ಈ ಯೋಜನೆಗೆ ನಮಗೆ ಎಷ್ಟು ಹಣ ಕೊಡ್ತಾರೆ, ಸಹಾಯಧನ ಬರುತ್ತೆ ಅಂದರೆ 4 ಲಕ್ಷ ರೂಪಾಯಿ ಕೊಡ್ತಾರೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ. ಹಾಗಾದರೆ ಈ ಯೋಜನೆಯನ್ನು ಯಾರು ತಗೋಬಹುದು ಅಂತ ನೋಡಿದಾಗ, ಪರಿಶಿಷ್ಟ ಜಾತಿಯ ಯುವಕ ಯುವತಿಯರು ಈ ಒಂದು ಯೋಜನೆಯನ್ನು ತಗೋಬಹುದು. ಇದನ್ನು ಆನ್ಲೈನ್ ಆರ್ ಆಫ್ಲೈನ್ ಎರಡರಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲಿ ನೋಡಿದಾಗ ಸೇವಾ ಸಿಂಧು ಪೋರ್ಟಲ್ ಏನಿದೆ ಅದರಲ್ಲಿ ನಾವು ಅಪ್ಲೈ ಮಾಡ್ಬೋದು. ಆಫ್ಲೈನ್ ಅಂತ ಬಂದಾಗ ನೀವು ಅರ್ಜಿಯನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥ ಇಲಾಖೆಯ ಒಂದು ಕಚೇರಿಗೆ ಹೋಗಿ ಅಥವಾ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಈ ರೀತಿಯ ಒಂದು ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಮಾಜ ಕಲ್ಯಾಣ ಇಲಾಖೆ ಏನಿದೆ ಅದರ ಒಂದು ಕಚೇರಿಗೆ ಕೂಡ ನೀವು ಭೇಟಿಯಾಗಿ ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಬೇಕಾದಂಥ ಒಂದು ಯಾವ ದಾಖಲೆಗಳು ಬೇಕು ಅಂತ ನೋಡೋದಾದರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ನಿಮ್ಮ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್, ವೋಟರ್ ID ಈ ರೀತಿಯಾದಂತಹ ಒಂದು ನೀವು ಪ್ರೂಫ್ಗಳನ್ನು ಕೊಟ್ಟು ಅರ್ಜಿಯನ್ನು ಹಾಕ್ಬೋದು. ಇದರ ಒಂದು ಉಪಯೋಗವನ್ನು ನೀವು ಪಡೆದುಕೊಳ್ಬೇಕು. ಈಗಾಗಲೇ ನಾನು ಹೇಳಿದಾಗೆ ಇದು ಅರ್ಜಿಯನ್ನು ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಇದೇ ಸೆಪ್ಟೆಂಬರ್ 10ನೇ ತಾರೀಕು. ಇನ್ನು ಮುಂದಿನದಾಗಿ ಯೋಜನೆ ನೋಡೋದಾದರೆ ಸ್ವ ಅವಲಂಬಿ ಸಾರಥಿ ಯೋಜನೆ ಅಂತ. ಈ ಯೋಜನೆಯ ಒಂದು ಉದ್ದೇಶವನ್ನು ನೋಡೋದಾದರೆ, ಈ ಯೋಜನೆ ಏನಿದೆ ಇದು ನಿರುದ್ಯೋಗಿ ಯುವಕರು ಯಾರಿದ್ದಾರೆ ಅವರು ಸ್ವ ಉದ್ಯೋಗವನ್ನು ಮಾಡ್ಕೊಳ್ಳೋಕ್ಕೆ ಇದು ಉಚ್ಚೇದನವನ್ನು ನೀಡುತ್ತೆ. ಹಿಂದುಳಿದ ವರ್ಗದ ಒಂದು ನಿರುದ್ಯೋಗಿ ಯುವಕರು ಏನಿದ್ದಾರೆ ಅವರು 4 ಚಕ್ರದ ವಾಹನಗಳನ್ನು ಅಂದರೆ ಟ್ಯಾಕ್ಸಿಯನ್ನು ತಗೊಳ್ಳೋಕೆ ಅಥವಾ ಸರಕು ಒಂದು ವಾಹನಗಳೇನಿರುತ್ತೆ, ಆಟೋ ಆಗಿರ್ಬೋದು, ಇನ್ನಿತರ ಬೇರೆ ಒಂದು ವಾಹನಗಳೇನಿರುತ್ತೆ ಅದನ್ನು ತಗೊಳ್ಳೋಕೆ ಈ ಒಂದು ಯೋಜನೆಯಡಿಯಲ್ಲಿ ಹಣದ ಒಂದು ಸಹಾಯವನ್ನು ಮಾಡುತ್ತೆ ಸರ್ಕಾರ. ಹಾಗಾದರೆ ಈ ಯೋಜನೆ ಯಾರು ತೆಗೆದುಕೊಳ್ಬಹುದು ಅಂತ ನೋಡೋದಾದರೆ, ಪರಿಶಿಷ್ಟ ಪಂಗಡ ಏನಿದ್ದಾರೆ, ಪರಿಶಿಷ್ಟ ಜಾತಿಯವರು ಇದಕ್ಕೆ ಬರಲ್ಲ, ಪರಿಶಿಷ್ಟ ಪಂಗಡದ ಯುವಕರು ಏನಿದ್ದಾರೆ, ಯುವತಿಯರು ಏನಿದ್ದಾರೆ ಅವರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಕನಿಷ್ಠ 15 ವರ್ಷಗಳಿಂದ ಅರ್ಹತೆ ಏನಿರಬೇಕು ಅಂತಂದರೆ, ಅದರ ಜೊತೆಗೆ 15 ವರ್ಷಗಳಿಂದ ನೀವು ಕರ್ನಾಟಕ ರಾಜ್ಯದಲ್ಲಿ ವಾಸ ಆಗಿರಬೇಕು. ಅಂಥವರಿಗೆ ಈ ಒಂದು ಸಹಾಯ ಮಾಡುತ್ತೆ ಸರ್ಕಾರ. ಇನ್ನು ಈ ಸಹಾಯದ ಇದಕ್ಕೆ ಎಷ್ಟು ನೀಡ್ತಾರೆ ಅಂದರೆ, ಘಟಕದ ವೆಚ್ಚ ಅಂತೇಳಿ ಶೇಕಡ 75% ಅಥವಾ 4 ಲಕ್ಷ ಹಣವನ್ನು ಕೊಡುತ್ತೆ ಸರ್ಕಾರ. ಇದನ್ನು ಕೂಡ ನೀವು ಆನ್ಲೈನ್
ನಲ್ಲಿ ಅರ್ಜಿಯನ್ನು ಹಾಕ್ಬೋದು. ಸೇವಾ ಸಿಂಧು ಪೋರ್ಟಲಿಂದ ಅದರಲ್ಲಿ ಆಗಿರೋದು, ಅಥವಾ ಸುವಿಧಾ ಅಂತ ಒಂದು ಪೋರ್ಟಲ್ ಇದೆ, ಅದರಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಬೇಕಾದಂತಹ ದಾಖಲಾತಿಗಳು ಏನಿದೆ ಅಂತಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಇನ್ನಿತರ ಒಂದು ಮತದಾರ ಗುರುತಿನ ಚೀಟಿ ಏನಾದರೂ ಇದ್ದರೆ ಅದನ್ನು ಕೂಡ ಕೊಡ್ಬೋದು. ಇನ್ನು ಯಾವುದೋ ಒಂದು ಅಗತ್ಯವಾದಂತಹ ದಾಖಲೆಗಳನ್ನು ಕೊಟ್ಟು ನೀವು ಅರ್ಜಿಯನ್ನು ಹಾಕ್ಬೋದು. ಇದು ಕೂಡ ಇರುವಂಥದ್ದು ಕೊನೆಯ ದಿನಾಂಕ ಸೆಪ್ಟೆಂಬರ್ 10ನೇ ತಾರೀಕು. ನಾನು ಹೇಳುವಂತಹ ಎಲ್ಲ ಯೋಜನೆಗಳಿಂದ ಅವೆಲ್ಲವೂ ಕೂಡ ಈ ಸೆಪ್ಟೆಂಬರ್ 10ನೇ ತಾರೀಕೆ ಕೊನೆಯ ದಿನಾಂಕವನ್ನು ಕೊಟ್ಟಿರುವಂಥದ್ದು ಅರ್ಜಿ ಹಾಕುತ್ತೆ. ಇನ್ನು ನಂತರದ ಯೋಜನೆ ಅಂದರೆ ಭೂ ಒಡೆತನದ ಯೋಜನೆ. ಯಾರಿಗೆ ಒಂದು ಸ್ವಂತ ಭೂಮಿ ಇಲ್ವೋ, ನಮಗೆ ಒಂದು ಸ್ವಂತ ಭೂಮಿ ಬೇಕಪ್ಪ, ನಾನು ಬೆಳೆಯನ್ನು ಬೆಳಿಬೇಕು, ನಾನು ರೈತನಾಗಬೇಕಂತ ಯಾರು ಒಂದು ಆಶಯವನ್ನು ಇಟ್ಕೊಂಡಿರ್ತಾರೋ ಅಂಥವರಿಗೆ ಈ ಒಂದು ಯೋಜನೆ ತುಂಬ ಉಪಯೋಗ ಆಗುತ್ತೆ. ಕರ್ನಾಟಕ ಸರ್ಕಾರ ಏನಿದೆ ಈ ಒಂದು ಭೂ ಒಡೆತನದ ಯೋಜನೆ ಏನಿದೆ ಇದು ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ, ಮುಖ್ಯವಾಗಿ ಇದು ಮಹಿಳೆಯರಿಗೆ ಕೊಡುವಂಥದ್ದು. ಅವರು ಕೃಷಿ ಭೂಮಿಯನ್ನು ಖರೀದಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದಕ್ಕೆ 50% ಸಹಾಯಧನವನ್ನು ಕೊಡುತ್ತೆ ಸರ್ಕಾರ. ಇದರ ಜೊತೆಗೆ 50% ಸಾಲವನ್ನು ಕೂಡ ಕೊಡುತ್ತೆ, ಸಾಲದ ರೂಪದಲ್ಲಿ ಕೊಡುತ್ತೆ. ಈ ರೀತಿಯಾಗಿ ಆರ್ಥಿಕ ನೆರವನ್ನು ಕೊಡುವಂಥದ್ದು ಸಹಾಯ ಮಾಡ್ತಾರೆ. ಈ ಒಂದು ಸಹಾಯಧನ ಏನಿರುತ್ತೆ ಬರೋಬ್ಬರಿ 25 ಲಕ್ಷದವರೆಗೆ ಕೂಡ ಈ ಒಂದು ಹಣವನ್ನು ಕೊಡ್ತಾರೆ. ಇನ್ನು ಸಾಲವಾಗಿ ಏನಿರುತ್ತೆ, ಸಾಲ ಕೊಟ್ಟಿರ್ತಾರಲ್ಲ, ಈ ಒಂದು ನಾವು ಹೆಂಗೆ ತೀರಿಸಬೇಕು ಅಂತಂದರೆ ಅದನ್ನು ಕೂಡ ಹೇಳಿಬಿಟ್ಟಿದ್ದಾರೆ. 10 ವರ್ಷಗಳಲ್ಲಿ ನೀವು ಸಾಲವನ್ನು ತೀರಿಸ್ಬೋದು. 6% ಬಡ್ಡಿ ಇರುತ್ತೆ. ಇದಕ್ಕೆ ವರ್ಷಕ್ಕೆ 6% ಬಡ್ಡಿ ಅಷ್ಟೇ. ಈ ರೀತಿಯಾಗಿ ನೀವೊಂದು ಈ ಯೋಜನೆಯ ಒಂದು ಉಪಯೋಗವನ್ನು ಪಡೆದುಕೊಳ್ಬೋದು. ಇದಕ್ಕೆ ಕೂಡ ಏನು ಅರ್ಹತೆ ಇರಬೇಕಂದ್ರೆ ಅವರು ಪರಿಶಿಷ್ಟ ಪಂಗಡದ ಭೂರಹಿತ ಮಹಿಳೆಯರಾಗಿರ್ಬೇಕು. ಈ ಹಿಂದೆ ಇವರಿಗೆ ಯಾವುದೇ ರೀತಿಯಾಗಿ ಇವರ ಹೆಸರಿನಲ್ಲಿ ಭೂಮಿ ಇರಬಾರ್ದು. ಅಂಥವ್ರಿಗೆ ಈ ಒಂದು ಯೋಜನೆ ತುಂಬ ಉಪಯೋಗ ಆಗುತ್ತೆ. ಕೃಷಿ ಕಾರ್ಮಿಕರಾಗಿರ್ಬೇಕು ಅವರು, ಮುಖ್ಯವಾಗಿ ಕೃಷಿ ಒಂದು ಕೆಲಸಗಳನ್ನು ಮಾಡ್ತಾ ಇರಬೇಕು. ಆನ್ಲೈನಲ್ಲಿ ಸೇವಾ ಸಿಂಧು ಪೋರ್ಟಲ್, ಸುವಿಧಾ ಪೋರ್ಟಲ್ ಇದರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ ಕೂಡ ಬೇಕಾಗಿರುವಂಥದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಮತ್ತು ರೇಷನ್ ಕಾರ್ಡ್, ಇನ್ನಿತರ ಒಂದು ಆಧಾರ್ ಪ್ರೂಫ್ಗಳು. ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇದರ ಜೊತೆಗೆ ಪ್ರಮುಖ ಇನ್ನೂ ಒಂದು ದಾಖಲೆಗಳನ್ನು ಕೂಡ ಕೇಳಿದ್ದಾರೆ ಇವರು. ಅದೇನೆಂದರೆ ಭೂ ಮಾಲೀಕರ ವಂಶಾವಳಿ ಏನಿರುತ್ತೆ ಅದನ್ನು ನೀವು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ದೃಢೀಕರಣ ಆಗಿರಬೇಕು. ಅದು ಇನ್ನು ಭೂ ಮಾಲೀಕರಿಂದ ಕಳೆದ 13 ವರ್ಷಗಳ EC ಏನಿರುತ್ತೆ EC ಬೇಕಾಗುತ್ತೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಭೂ ಮಾರಾಟ ಮಾಡಲು ಭೂ ಮಾಲೀಕರ ಒಂದು ಮುಚ್ಚಳಿಕೆ ಪತ್ರ, ನಾವೇನಂತೀವಿ ಚಾಪಾ ಕಾಗದ ಏನಂತೀವಿ, ಆ ಚಾಪಾ ಕಾಗದದಲ್ಲಿ ನೋಟ್ರಿಯನ್ನು ಮಾಡಿಸಿರ್ಬೇಕು ಅಂತ ಹೇಳ್ತಾರೆ. ಇನ್ನು ಅರ್ಜಿ ಸಲ್ಲಿಸೋಕೆ ಇದಕ್ಕೆ ಕೂಡ ಸೆಪ್ಟೆಂಬರ್ 10ನೇ ತಾರೀಕು ಕೊನೆಯ ದಿನಾಂಕ ಆಗಿದೆ. ಇದರ ನಂತರ ಬರುವಂತಹ ಒಂದು ಯೋಜನೆ ಅಂದರೆ ಗಂಗಾ ಕಲ್ಯಾಣ ಯೋಜನೆ. ಇದು ನಿಮಗೆ ಇದರ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ ಅನಿಸುತ್ತೆ. ಈ ಗಂಗಾ ಕಲ್ಯಾಣ ಯೋಜನೆ ಏನಿದೆ ರೈತರು ತಮ್ಮ ಜಮೀನುಗಳಿಗೆ ಬೋರ್ವೆಲ್ ಹಾಕ್ಸೋದಕ್ಕೆ ಅಥವಾ ನೀರಿನ ಸಂಪರ್ಕವನ್ನು ಹೊಂದೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಈ ಒಂದು ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಏನಿದೆ ಇದು 2025ರಲ್ಲಿ ಈಗ ಈ ಯೋಜನೆ ರೈತರು ತಮ್ಮ ಜಮೀನಿಗೆ ನೀರನ್ನು ಅಂದರೆ ಒಂದು ನೀರಿನ ಸಮಸ್ಯೆ ಏನಿರುತ್ತೆ ಆ ಸಮಸ್ಯೆಯನ್ನು ನಿವಾರಿಸಿಕೊಳ್ಳೋಕೆ ಸರ್ಕಾರ ಈ ರೀತಿಯ ಒಂದು ಉತ್ತಮ ಯೋಜನೆಯನ್ನು ತಂದಿರುವಂಥದ್ದು. ಇದನ್ನು ಅರ್ಜಿ ಹಾಕೋಕ್ಕೆ ನೀವು ಜಾತಿ, ಆದಾಯ ಮತ್ತು ಭೂಮಿಯ ಆಧಾರದ ಮೇಲೆ ಈ ಒಂದು ಪ್ರಕ್ರಿಯೆ ಏನಿದೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಎಷ್ಟು ಭೂಮಿ ಇದೆ ನಿಮಗೆ ಏನು ಅಂತ. ಈ ಯೋಜನೆ ಅಡಿಯಲ್ಲಿ ಕೊಳವೆ ಬಾವಿ ಆಗಿರಬಹುದು ಅಥವಾ ಪಂಪ್ ಸೆಟ್ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ನೀವು ಅಳವಡಿಕೆ ಮಾಡಿಕೊಳ್ಳೋಕೆ ರೈತರಿಗೆ ಸಹಾಯವನ್ನು ಮಾಡುತ್ತೆ. ನೀರಾವರಿ ಸೌಲಭ್ಯವನ್ನು ಕೊಡುವಂತಹ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯಲ್ಲಿ ಯಾರೆಲ್ಲ ಬರ್ತಾರೆ ಅಪ್ಪ ಅಂತ ನೋಡೋದಾದರೆ ನೋಡಿ, ಈ ಒಂದು ಯೋಜನೆ ತುಂಬ ಮುಖ್ಯವಾಗಿರುವಂಥದ್ದು 1.20 ಇಂದ 5 ಎಕರೆ ಜಮೀನು ಯಾರು ಹೊಂದಿರ್ತಾರೆ ಇವರನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂತ ಹೇಳ್ತಾರೆ. ಈ ಒಂದು ನಿಯಮಗಳಿಗೆ ಯಾರು ಒಳಪಟ್ಟಿರ್ತಾರೆ, ಯಾರಿಗೆ ಒಂದು ಕಡಿಮೆ ಪ್ರಮಾಣದಲ್ಲಿ ಭೂಮಿ ಇದೆಯೋ ಅದರಲ್ಲೂ ಕೂಡ ಹಿಂದುಳಿದ ಪ್ರವರ್ಗ 1 ಮತ್ತು 2A, 3A ಮತ್ತು 3B ಈ ಒಂದು ವರ್ಗಕ್ಕೆ ಸೇರಿದಂಥವ್ರಿಗೆ ಈ ಒಂದು ಯೋಜನೆ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸಹಾಯಧನ ನಮಗೆ ಎಷ್ಟು ಬರುತ್ತೆ ಅಂತ ನೋಡಿದ್ರೆ 3,75,000ದಿಂದ ಹಿಡಿದು 4,75,000 ಕೊಡುತ್ತೆ ಸರ್ಕಾರ. ಇದನ್ನು ಕೂಡ ನೀವು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಅರ್ಜಿಯನ್ನು. ಆದರೆ ಅರ್ಜಿದಾರರು ಇದಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ನಿಗಮದ ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡಬೇಕಾಗುತ್ತೆ. ಆನ್ಲೈನ್ನಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಆ ಒಂದು ಅರ್ಜಿ ಏನಿದೆ ವೆಬ್ಸೈಟಲ್ಲಿ ಹೋಗಿ ಸಲ್ಲಿಸಬೇಕು. ಅದು ಆಫ್ಲೈನ್ ಅಂತ ನೋಡಿದಾಗ ಸಂಬಂಧಪಟ್ಟ ಇಲಾಖೆಗೆ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದರಲ್ಲಿ ಎಲ್ಲವನ್ನು ಫಿಲಪ್ ಮಾಡಿ ಸಂಬಂಧಪಟ್ಟಂತಹ ಒಂದು
ಆಧಾರ್ ಒಂದು ಏನಿದೆ ಆಧಾರ್ ಕಾರ್ಡ್ ಆಗಿರೋದು ಪ್ರೂಫ್ ಏನಿರುತ್ತೆ ಅದನ್ನೆಲ್ಲವನ್ನು ಕೂಡ ಅದಕ್ಕೆ ಅಟ್ಯಾಚ್ ಮಾಡಿ ಸಂಬಂಧಪಟ್ಟಂತಹ ಜಿಲ್ಲಾ ಆಯ್ಕೆ ಸಮಿತಿ ಏನಿರುತ್ತಲ್ಲ ಅಲ್ಲಿಗೆ ನೀವು ಕೊಡಬೇಕು. ನೀವು ಅಲ್ಲಿಗೆ ಕೊಟ್ಟ ಮೇಲೆ ನೀವು ಸಲ್ಲಿಸಿದಂಥ ಒಂದು ಅರ್ಜಿ ಏನಿರುತ್ತೆ ಅದನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ತಾಲೂಕು ಸಮಿತಿಯಿಂದ ಪರಿಶೀಲನೆ ಆಗುತ್ತೆ. ಆ ನಂತರ ನಿಮ್ಮ ಒಂದು ಅರ್ಜಿ ಆಯ್ಕೆಯಾಗಿ ನಿಮಗೆ ಇದರ ಒಂದು ಲೋನ್ ಸಿಗುತ್ತೆ ಅಥವಾ ಅಮೌಂಟ್ ಏನಿದೆ ಅದು ಸಿಗುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು BPL ಕಾರ್ಡ್ ಇರಬೇಕು, ಇದಕ್ಕೆ ಮತದಾರರ ಗುರುತಿನ ಚೀಟಿ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಿಸಿದಂತಹ ಭೂಮಿಯ ಪಹಣಿ ಕೂಡ ಇರಬೇಕು, ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಮಾಣದ ಪತ್ರ ಕೂಡ ಇರಬೇಕು. ಯಾಕಂದರೆ ನೀರಾವರಿಗೆ ಸಂಬಂಧಿಸಿದಂಥ ದಾಖಲಾತಿಗಳು ಕೂಡ ಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ, ಈ ಒಂದು ಯೋಜನೆಯಲ್ಲಿ. ಇದಕ್ಕೆ ಕೂಡ ಸೆಪ್ಟೆಂಬರ್ 10ನೇ ತಾರೀಕು ಇರುವಂಥದ್ದು. ಇನ್ನು ನಂತರದ ಯೋಜನೆ ಅಂತಂದರೆ ಹೈನುಗಾರಿಕೆ ಉತ್ತೇಜನ ನೀಡುವಂತಹ ಯೋಜನೆ. ನಾವು ಹೈನುಗಾರಿಕೆಯನ್ನು ಮಾಡಬೇಕು, ಅದರಲ್ಲಿ ನಮ್ಮ ಒಂದು ಜೀವನವನ್ನು ಕಟ್ಕೊಳ್ಬೇಕು, ಹಸುಗಳನ್ನು ಎಮ್ಮೆಗಳನ್ನು ತಗೋಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ತುಂಬ ಉಪಯೋಗ ಆಗುವಂತಹ ಒಂದು ಯೋಜನೆ ಇದು. 2025ರ ಹೈನುಗಾರಿಕೆ ಉತ್ತೇಜನ ಯೋಜನೆ ಏನಿದೆ ಅದರ ಒಂದು ಅಡಿಯಲ್ಲಿ ಕರ್ನಾಟಕದಲ್ಲಿ ಡೈರಿ ಒಂದು ಘಟಕಗಳಿಗೆ ಸಬ್ಸಿಡಿ ನೀಡಲಾಗುತ್ತೆ. ಹೈನುಗಾರಿಕೆಯಲ್ಲಿ ತೊಡಗುವಂತಹ ಒಂದು ರೈತರಿಗೆ ಸಾಲದ ಬಡ್ತಿಯಲ್ಲಿ ಸಹಾಯಧನ ನೀಡಲಾಗುತ್ತೆ ಈ ಒಂದು ಯೋಜನೆಯಲ್ಲಿ. ಮತ್ತು ಜಾನುವಾರುಗಳ ಆಕಸ್ಮಿಕ ಸಾವು ಏನಿರುತ್ತೆ ಆದ್ದರಿಂದ ರೈತರಿಗೆ ಪರಿಹಾರವನ್ನು ಕೂಡ ನೀಡುವಂಥ ಉದ್ದೇಶದಿಂದ ಅನುಗ್ರಹ ಯೋಜನೆಯನ್ನು ಕೂಡ ವಿಸ್ತರಿಸಲಾಗಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ. ಇದರಲ್ಲಿ ಹೈನುಗಾರಿಕೆಯನ್ನು ಮತ್ತಷ್ಟು ಉತ್ತೇಜನ ಮಾಡೋಕ್ಕೆ ಕೇಂದ್ರ ಸರ್ಕಾರ ಕೂಡ ಪರಿಷ್ಕೃತ ಒಂದು ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ಪರಿಚಯಿಸಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ. ಬರೀ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟು ಕೂಡ ಈ ಒಂದು ಯೋಜನೆಯ ಬಗ್ಗೆ ಗಮನ ಹರಿಸಿದೆ. ಹಂಗಾಗಿ ಇದರಲ್ಲಿ ಯಾರ್ಯಾರು ಬರ್ತಾರಪ್ಪ ಅರ್ಹತೆ ಇರುವಂಥವ್ರು ಅಂತ ನೋಡಿದಾಗ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಈ ಒಂದು ಯೋಜನೆ ಇರುವಂಥದ್ದು. 2 ಎಮ್ಮೆ ಅಥವಾ 2 ಹಸುಗಳನ್ನು ನೀವು ಒಂದು ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ಬೋದು. ಇದಕ್ಕೆ ಎಷ್ಟು ಸಹಾಯಧನ ಕೊಡ್ತಾರೆ ಅಂತಂದರೆ 1,25,000 ರೂಪಾಯಿಯನ್ನು ಕೊಡಲಾಗುತ್ತೆ. ಇದು ಕೂಡ ಸೆಪ್ಟೆಂಬರ್ 10ನೇ ತಾರೀಕು ಕೊನೆಯ ದಿನಾಂಕ ಆಗಿರುವಂಥದ್ದು. ಟೈಮ್ ಆಯಿತಾ? ಎಷ್ಟಿದೆ ಟೈಮ್? ಇನ್ನು 5 ಇದೆಯಾ? ಹೇಳ್ಬಿಡ್ಲಾ? ಇನ್ನು ನಂತರದ ಯೋಜನೆಯನ್ನು ನೋಡೋದಾದರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ. ಈ ಒಂದು ಯೋಜನೆಯಲ್ಲಿ ಇದರ ಉದ್ದೇಶವನ್ನು ಹೇಳ್ಬಿಡೋಣ. ಏನಂತಂದರೆ ಪರಿಶಿಷ್ಟ ಜಾತಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ನಿರುದ್ಯೋಗಿಗಳಿಗೆ ಏನಿರ್ತಾರೆ ಅವರಿಗೆ ಸಣ್ಣ ಪ್ರಮಾಣದ ಕರಕುಶಲ ಸೇವಾ ವಲಯ ಮತ್ತು ಕೃಷಿ ಆಧಾರಿತ ಚಟುವಟಿಕೆಗಳಿಗೆ ಅವರ ಒಂದು ಹೊಸ ಬಿಸ್ನೆಸ್ಸನ್ನು ಆರಂಭ ಮಾಡೋಕ್ಕೆ ಅಥವಾ ಅಭಿವೃದ್ಧಿಯನ್ನು ಪಡಿಸೋಕ್ಕೆ ಆರ್ಥಿಕ ನೆರವನ್ನು ನೀಡುವಂಥದ್ದು ಸರ್ಕಾರದ ಮೂಲ ಉದ್ದೇಶ. ಈ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂತ ನೋಡೋದಾದರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅವರು, ಮತ್ತು ನಿಗಮದ ಅಡಿಯಲ್ಲಿ ಗುರುತಿಸಲ್ಪಟ್ಟಿರಬೇಕು, ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದವರು. ಅದರಲ್ಲಿ ಯಾರು ಬರ್ತಾರೆ ಅಂತ ನೋಡಿದ್ರೆ ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತರು ಮತ್ತು ಇತ್ಯಾದಿ ಒಂದು ವರ್ಗದವರು ಬರ್ತಾರೆ ಈ ಒಂದು ವಿಚಾರದಲ್ಲಿ, ಈ ಒಂದು ಯೋಜನೆಯಲ್ಲಿ. ಇದಕ್ಕೆ ಸಹಾಯಧನವಾಗಿ 50,000 ಕೊಡ್ತಾರೆ ಮತ್ತು ಸಾಲವಾಗಿ 50,000 ಕೊಡ್ತಾರೆ. ಇದಕ್ಕೆ 4% ಬಡ್ಡಿ ಇರುತ್ತೆ ಪ್ರತಿ ಒಂದು ವರ್ಷಕ್ಕೆ ಅಂತ. ಹೀಗಾಗಿ ಈ ಒಂದು ಯೋಜನೆಯನ್ನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಇದಕ್ಕೆ ಕೂಡ ಸೆಪ್ಟೆಂಬರ್ 10ನೇ ತಾರೀಕು ಕೊನೆಯ ದಿನಾಂಕ. ಇನ್ನು ಕೊನೆಯದಾಗಿ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತ. ಈ ಯೋಜನೆ ಏನಿದೆ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ 2025ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಒಂದು ಮಹಿಳಾ ಸ್ವಸಹಾಯ ಗುಂಪುಗಳೇನಿರುತ್ತೆ ಅದರ ಆದಾಯಗಳನ್ನು ಮತ್ತು ಚಟುವಟಿಕೆಗಳನ್ನು ನೋಡಿ ಕೈಗೊಂಡಿರುವಂತಹ ಒಂದು ಯೋಜನೆ. ಅವರಿಗೆ ಸಹಾಯ ಮಾಡೋಕೆ ಇರುವಂಥ ಒಂದು ಯೋಜನೆ. ಇವರಿಗೆ 25,000 ರೂಪಾಯಿ ಕೊಡ್ತಾರೆ ಪ್ರತಿ ಸದಸ್ಯರಿಗೆ. ಆದರೆ ಈ ಒಂದು ಗುಂಪಿನಲ್ಲಿ 10 ಜನ ಇರಬೇಕು ಮಿನಿಮಮ್ ಆಗಿ. ಅವರಿಗೆ 15,000 ಸಬ್ಸಿಡಿ ಹೋಗುತ್ತೆ, 10,000 ಸಾಲ ಅಂತ ಕನ್ಸಿಡರ್ ಆಗುತ್ತೆ. ನೀವು ಇದರಲ್ಲಿ ಹಣ ತೆಗೆದುಕೊಂಡ್ಮೇಲೆ ನೀವು 10,000 ಮಾತ್ರ ಕಟ್ಟಬೇಕಾಗಿರುತ್ತೆ. ಒಂದು ಗುಂಪಿಗೆ ಟೋಟಲ್ ಆಗಿ 2,50,000 ರೂಪಾಯಿಯನ್ನು ಕೊಡ್ತಾರೆ ಈ ಒಂದು ಯೋಜನೆಯಲ್ಲಿ. ಇದನ್ನು ಕೂಡ ನೀವು ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಇನ್ನೂ ಒಂದು 2.5 ಲಕ್ಷ ಏನಿದೆ, ಟೋಟಲಾಗಿ 5 ಲಕ್ಷ ಇರುತ್ತೆ. ಇದರಲ್ಲಿ 2.5 ಲಕ್ಷ ಸಾಲ, 2.5 ಲಕ್ಷ ಸಬ್ಸಿಡಿ, ಈ ರೀತಿಯಾಗಿ ಆಗುತ್ತೆ ಈ ಒಂದು ಯೋಜನೆ. ಇದಕ್ಕೂ ಕೂಡ 4% ಬಡ್ಡಿ ಇರುತ್ತೆ ವರ್ಷಕ್ಕೆ. ಇದಕ್ಕೆ ಯಾರ್ಯಾರು ಅಂತಂದರೆ ಪ್ರೇರಣಾ ಮೈಕ್ರೋ ಒಂದು ಕ್ರೆಡಿಟ್ ಯೋಜನೆಯಡಿಯಲ್ಲಿ ನೋಂದಾಯಣಿ ಅಂದರೆ ರಿಜಿಸ್ಟ್ರೇಷನ್ ಆಗಿರಬೇಕು ಆ ಒಂದು ಸಂಘ, ಕನಿಷ್ಠ 10 ಜನ ಮಹಿಳಾ ಸದಸ್ಯರನ್ನು ಒಳಗೊಂಡಿರಬೇಕು, ಅಂಥವರು ಅರ್ಜಿಯನ್ನು ಸಲ್ಲಿಸಬೇಕು. ಮುಖ್ಯವಾಗಿ ಇವರು ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸೇರಿದಂತಹ ವ್ಯಕ್ತಿಗಳ ಆಗಿರಬೇಕು, ಮಹಿಳೆಯರಾಗಿರಬೇಕು. ಇದಕ್ಕೆ ಮುಖ್ಯವಾಗಿ 18ರಿಂದ 60 ವರ್ಷ ವಯೋಮಿತಿಯ ಮಹಿಳೆಯರು ಇರಬೇಕು ಅಂತ ಹೇಳ್ತಾರೆ. ಇನ್ನು ಅರ್ಜಿ ಸಲ್ಲಿಸುವಾಗ ಕುಟುಂಬ ವಾರ್ಷಿಕ ಒಂದು ಆದಾಯದ ಒಂದು ಚೀಟಿ ಏನುತ್ತೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಅದು ಆಗಿರ್ಬೋದು. ಇನ್ನು ಸಂಬಂಧಪಟ್ಟಂಥ ಬೇರೆ ಬೇರೆ ಒಂದು ದಾಖಲೆಗಳನ್ನು ಕೊಟ್ಟು ನೀವು ಅರ್ಜಿಯನ್ನು ಹಾಕಬೇಕು. ಆನ್ಲೈನ್ ಆರ್ ಆಫ್ಲೈನ್ ಎರಡೂ ಕೂಡ ಇದು ಸೇವೆಯಲ್ಲಿ ಇರುವಂಥದ್ದು.
ವೀಕ್ಷಕರೇ, ಇದಿಷ್ಟು ಸರ್ಕಾರ ಜನರಿಗೆ ಒಂದು ಉಪಯೋಗ ಆಗಲಿ ಅಂತ ಕೊಡ್ತಿರುವಂತಹ ಯೋಜನೆಗಳು. ಯಾರೆಲ್ಲ ನೀವು ಒಂದು ಯೋಜನೆಗಳನ್ನು ಉಪಯೋಗ ಮಾಡ್ಕೋಬೇಕು ಅಂತಿದ್ರೆ ಅವರು ಕೂಡ ನೀವು ಅರ್ಜಿಯನ್ನು ಹಾಕಿ ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಬಹುದು. ಸರ್ಕಾರ ನಿಮಗಾಗಿ ಈ ರೀತಿಯಾದಂಥ ಒಂದು ಯೋಜನೆಗಳನ್ನು ತಂದಿರುವಂಥದ್ದು. ಅದರ ಒಂದು ಯೋಜನೆಯ ಉಪಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.